ಹೆಂಗೋ ನೀನು 2 ದಿವಸ ಊರಿಗೆ ಹೋಗಿರೋದಕ್ಕೆ ನನಗೆ ಹೆಂಗೆ ಅನ್ನಿಸ್ತು ಅಂದರೆ ಯಪ್ಪ, ನನಗೆ ಹೇಳೇ ಹೋಗಿಲ್ಲ, ನೀನು ಹಂಗೆ ಹೋಗ್ಬಿಟ್ಟಿದ್ಯಾ. ನಮ್ಮ ಅಜ್ಜಿ ಊರಲ್ಲಿ ಜಾತ್ರೆ ಇತ್ತಾ, ನಾನು ಅದಕ್ಕೆ ಹೇಳೋಕ್ಕೆ ಆಗಲಿಲ್ಲ. ನಾನು ಹೋಗಿ ಬರೋಷ್ಟೊತ್ತಿಗೆ 2 ದಿವಸ ಆಯಿತು. ಅಲ್ಲಿ ಹೋಗ್ಬಿಟ್ರೆ ಟವರ್ ಪ್ರಾಬ್ಲಮ್, ಫೋನ್ ಮಾಡೋಕ್ಕಾಗಲ್ಲ, ಒಂದು ಮೆಸೇಜ್ ಹಾಕೋಕ್ಕಾಗಲ್ಲ, ಎಂಥದ್ದು ಇಲ್ಲ. ಟವರ್ ಪ್ರಾಬ್ಲಮ್ಮು, ಒಂದು ಪಾಯಿಂಟ್ ಟವರ್ ಇರಲ್ಲ, ಏನಿಲ್ಲ. ಅಲ್ಲಿ ದೊಡ್ಡ ಜಾತ್ರೆ ಮಾಡಿದರು. 2 ಕುರಿ ಕಡ್ದಿದ್ರು ನಮ್ಮ ಅಜ್ಜಿರು. ಕುರಿ ಮಟನ್ನು ಎಲ್ಲ ಇತ್ತಲ್ಲ, ಚೆನ್ನಾಗಿ 2 ದಿನ ಊಟ ಮಾಡಿಕೊಂಡು ಎಲ್ಲ ನಮ್ಮ ಮನೆಯಲ್ಲೆಲ್ಲ ನೆಂಟರು ತುಂಬ ಜನ ಬಂದಿದ್ರು. ಚೆನ್ನಾಗೆಲ್ಲ ಎಂಜಾಯ್ ಮಾಡಿಕೊಂಡು 2 ದಿವಸ ಮರ್ತೆ ಹೋಗ್ಬಿಟ್ಟಿದ್ದೀನಿ ನಿನ್ನ. ಏನು ಮಾಡ, ಸಾರಿ ಸಾರಿ ರಾಧಾ. ಜಾತ್ರೆ ಮಾಡ್ಕೊಂಡು ಮಟನ್ ತಿನ್ಕೊಂಡು ನಾನು ಮರ್ತೆ ಹೋಗ್ಬಿಟ್ಟಿದ್ಯಾ. ಅಯ್ಯೋ, ನಾನು ನೋಡಿದ್ರೆ ರಂಗು ಎಲ್ಲೋದ ಅಂತ ಅಂಬ್ಲಿಸ್ಕೊಳ್ತಾ ಇದ್ದೀನಿ. ಹೋಗಿ ಮಾನು ಹತ್ರ ಹೋಗಿ ಅಲ್ಲಿ ಮಾತಾಡಿಸ್ಕೊಂಡು ಮಾನು ಕೇಳ್ಕೊಂಡು, ಮಾನು ರಂಗು ಎಲ್ಲೋದ ಅಂತ ನಾನು ಆ ಮಾನದಂತ ಎಷ್ಟು ಸಾರಿ ಕೇಳ್ತಿದ್ನ, ಕೇಳೋಕೆ ಹೋಗು ಗೊತ್ತಾಗುತ್ತೆ ಮಾನನ್ಗೆ. ಹೋಗಪ್ಪ, ನನಗಂತೂ ಸಾಕಾಗೋಯ್ತು. ಎಷ್ಟೊತ್ತಿಗೆ ಬತ್ತೀಯೋ ಅಂತ ಟೆನ್ಷನ್ ಆಗ್ಬಿಟ್ಟಿತ್ತು. ನಿನ್ನ ನೋಡಿದ್ಮೇಲೆ ನನ್ನ ಮುಖ ಈ ರೀತಿ ಅರಳಿದ್ದು, ನನ್ನ ಮುಖ ಎಲ್ಲ ಬಾಡೋಗ್ಬಿಟ್ಟಿತ್ತು. ಹೆಂಗಾಗ್ಬಿಟ್ಟಿತ್ತು ಅಂದರೆ ಬಾಡಿ ಬಣ್ಣ ಸೊರೆ ಆಗಿತ್ತು ಅಂತಾರಲ್ಲ, ಹಂಗೆ ಬೆಲ್ಲ ಬಾಡಿ ಬತ್ತಿ ಹೋಗ್ಬಿಟ್ಟಿತ್ತು ನನ್ನ ಮುಖ. ಇವಾಗಲೇ ಕಮಲ ಹೂವು ಅರಳ್ದಂಗೆ ಅರಳ್ಬಿಟ್ಟೈತೆ. ನೋಡಿದ ತಕ್ಷಣ ಮಾನು ಅಲ್ಲಿದ್ಲು. ಬಂದಿದ್ದಾನೆ ಕಣೆ ರಂಗು ಅಂತ ಹೇಳಿದ್ಲ, ಅದಕ್ಕೆ ಮಾತಾಡ್ಸೋಣ ಅಂತ ಬಂದ್ಬಿಟ್ಟೆ. ನೋಡಮ್ಮ, ರಂಗು ಬಂದಿದ್ದಾನೆ ಅಂತ ಹೇಳಿದ ತಕ್ಷಣ ನಿನ್ನ ಮುಖ ಹೆಂಗೆ ಅರಳ್ಬಿಟ್ಟೈತೆ ಅಂತ ಅಂದ್ಲು. ಹ್ಞೂನಮ್ಮ, ಏನು ಮಾಡಲಿ ಮತ್ತೆ, 2 ದಿವಸ ನೋಡಿಲ್ಲ ನಮ್ಮ ಹುಡುಗನ. 1 ದಿವಸ ನೋಡಲಿಲ್ಲ ಅಂತಂದರೆ ನನ್ನ ಕೈಲಿ ಇರೋಕ್ಕಾಗಲ್ಲ ಅಂತ. ಸರಿ ಆಯಿತು ಬಿಡು. ಮತ್ತು ಏನೋ ನಿಮ್ಮ ಮನೇಲಿ ನಿಮ್ಮ ಅತ್ತೆ ಏನೋ ಅವನಿಗೆ ಏನೋ ನಿಮ್ಮ ಆದಿಗೆ ಮದುವೆ ಮಾಡ್ಕೊಳ್ತೀನಿ ಅಂತ ಏನೋ ಹೇಳ್ದಂಗಿತ್ತಂತೆ. ನಮ್ಮ ನಮ್ಮ ರಾಧನ್ನ ನಮ್ಮ ಇವನಿಗೆ ಮದುವೆ ಮಾಡ್ಕೊಳ್ಳೋದು ನಮ್ಮ ಆದಿಗೆ ಅಂತ ಹೇಳಿ ಏನೋ ಹೇಳ್ತಿತ್ತಂತೆ ನಿಮ್ಮ ಅತ್ತೆ. ನಮ್ಮ ಅತ್ತೆ ಹೇಳುತ್ತೆ ತಗ, ನಮ್ಮ ಅತ್ತೆ ಹೇಳ್ದಂಗೆ ಕೇಳ್ಕೊಂಡ್ರೆ ಆಯ್ತಲ್ಲ. ನೀನು ನಮ್ಮ ಅತ್ತೆ ಹೇಳ್ದಂಗೆ ನಾನು ಏನು ಕೇಳಕ್ಕೆ ಹೋಗಲ್ಲ. ನನಗೇನು ಮನೇಲಿ ಇದ್ದೀನಿ ಅಷ್ಟೇ, ಅಷ್ಟು ಬಿಟ್ಟರೆ ನಾನು ಹಂಗೆಲ್ಲ ನಾನು ಯಾವತ್ತೂ ಹಂಗೆ ಅಂದ್ಕೊಂಡಿಲ್ಲ. ಅವನು ತುಂಬ ಚೆನ್ನಾಗಿ ಮಾತಾಡ್ತಾನೆ ನನ್ನ ಹತ್ರ, ತುಂಬ ರೇಗಿಸ್ತಾನೆ, ಒಂಥರ ಚೆನ್ನಾಗಿದ್ದೀವಿ ಅಷ್ಟೇ. ನಾನು ಯಾವತ್ತೂ ಅವನ್ನ ಆ ರೀತಿ ಎಲ್ಲ ಅಂದ್ಕೊಂಡೇ ಇಲ್ಲ. ಅವನು ನನಗೆ ಆ ರೀತಿ ಎಲ್ಲ ಮಾತಾಡಿಲ್ಲ, ಏನಿಲ್ಲ. ಒಟ್ಟಿನಲ್ಲಿ ನಮ್ಮ ಅತ್ತೆ ಹಂಗೆ ಅಂದ್ಕೊಂಡೈತೆ ಅಷ್ಟೇ, ನಾನು ಇವಳನ್ನೇ ಮದುವೆ ಮಾಡ್ಕೊಳ್ಳೋದು ಅಂತ. ಅಷ್ಟರೊಳಗೆ ನಾನು ಎಲ್ಲಿರ್ತೀನಿ. ನಾನು ನಿನ್ನ ಜೊತೆ ಮದುವೆ ಆಗಿ ನಿಮ್ಮ ಮನೇಲಿ ಇದ್ಬಿಡ್ತೀನಿ. ನಾನು ನನ್ನ ತಂಗಿದ ಆಗಲಿ ಅಂತ ಕಾಯ್ತಾ ಇದ್ದೀನಿ. ನನ್ನ ತಂಗಿ ಮದುವೆ ಆಗಲಿ, ಆದಷ್ಟು ಬೇಗ ಅವಳು ಮದುವೆ ಆಗಿಬಿಟ್ರೆ ನನ್ನ ತಂಗಿದು ಆಮೇಲೆ ಹೆಂಗೋ ಆಗುತ್ತೆ. ನನ್ನ ತಮ್ಮ ಬೇರೆ ಇದ್ದಾನೆ, ನನ್ನ ತಂಗಿ ತಮ್ಮ ಆಮೇಲೆ ಹೆಂಗೋ ಆಗುತ್ತೆ. ಫಸ್ಟ್ ನನ್ನ ತಂಗಿನ ಮಾಡ್ಬೇಕಂತ ನಾನು, ಅವಳಿಗೆ ಮದುವೆ ಸೆಟ್ ಆದರೆ ಅವಳದು ಮಾಡಿ ನಾನು ಮದುವೆ ಆಗ್ಬೇಕಂತ. ನಾನೇ ಮುಂಚೆ ಮದುವೆ ಆಗಿಬಿಟ್ರೆ ನೋಡಪ್ಪ ಅಣ್ಣನಾಗಿ ಅವನು ಮದುವೆ ಆಗ್ಬಿಟ್ಟ ಅಂತಾರೆ. ಅದಕ್ಕೆ ನಮ್ಮ ತಂಗಿದ ಮದುವೆ ಆಗಲಿ ಅಂತ ಫಸ್ಟು. ಯಾರನ್ನ ಯಾಕೆ ಮಾತಾಡಿಸ್ತಾ ಇದ್ದಾನೆ ನಮ್ಮ ಅಣ್ಣನಿಗೆ ಮಾಡೋಕ್ಕೆ ಕೆಲಸ ಇಲ್ಲ. ಇವಳಕ್ಕೆ ಮಾತಾಡಿಸ್ತಾನೆ, ಇವಳು ಒಳ್ಳೆಯವಳಲ್ಲ, ಇವಳು ಸಮಾಸ ಬೇಡ. ನಮ್ಮ ಅಣ್ಣಗೆ ಯಾಕೆ ಮಾತಾಡಿಸ್ತಾನೆ ಹೇಳ್ತೀನಿ. ಅವತ್ತೊಂದಿನ ನೋಡಿದೆ, ಹಂಗೆ ಇವಳ ಹತ್ರ ತುಂಬ ಕ್ಲೋಸ್ ಆಗಿದ್ದಾನೆ, ಮಾತಾಡಿಸ್ಬೇಡ ಅಂತ ಹೇಳ್ತೀನಿ. ನಿಮ್ಮ ಮತ್ತೆ ಚೆನ್ನಾಗಿ ನೋಡ್ಕೊಂತಾರೆ ಹೇಳು. ನೀನು ಯಾವುದ್ರಲ್ಲಿ ಏನು ಕಡಿಮೆ ಮಾಡಿಲ್ಲಲ್ಲ? ನಿಜವಾಗ್ಲೂ ನನಗೆ ಯಾವುದ್ರಾಗೂ ಕಡಿಮೆ ಮಾಡಿಲ್ಲ. ನಮ್ಮ ಅತ್ತೆ ನನ್ನ ತುಂಬ ಚೆನ್ನಾಗಿ ನೋಡ್ಕೊಂತಾರೆ. ನನಗಾಲೇ ಇಲ್ಲೇ ಅಭ್ಯಾಸ ಆಗ್ಬಿಟ್ಟೈತೆ, ನಮ್ಮ ಊರಿಗೆ ಹೋಗೋಕ್ಕೆ ಮನಸ್ಸಿಲ್ಲ. ನನಗೆ ಯಾವಾಗ್ಲೂ ಈ ಊರಲ್ಲೇ ಇರಬೇಕಂತ ನನಗೆ ತುಂಬ ಆಸೆ. ಸರಿ ಆಯಿತು, ಇನ್ನೇನು ಸಮಾಚಾರ ಏನಾದರೂ ಇದ್ದರೆ ಮಾತಾಡೋದಿದ್ರೆ ಹೇಳು. ಅಯ್ಯೋ ಏನಿಲ್ಲಪ್ಪ, ಎಲ್ಲ ನಿಮ್ಮಂಥವ್ರು ದೊಡ್ಡವ್ರು ಹೇಳಿದ್ರೆ ನಾವು ಕೇಳ್ತೀವಿ, ಎಲ್ಲ ನೀವು ಹೇಳಬೇಕು ದೊಡ್ಡವರು. ನಾವಾ ದೊಡ್ಡವರು? ನೀವಪ್ಪ, ನನಗಿನ್ನ ದೊಡ್ಡವ್ರು ಯಾರು? ನೀವು ತಾನೇ? ನನಗಿನ್ನ ದೊಡ್ಡವ್ರು ಯಾರು ಅಂತ ನೋಡಿ ಮಾಡಿ ಮಾತಾಡಬೇಕು, ಸುಮ್ಮನೆ ಮಾತಾಡೋದಲ್ಲ. ಬರೀ ದೊಡ್ಡವ್ರು ಹೇಳಿದರೆ ಸಣ್ಣವ್ರು ಕೇಳ್ತೀವಿ, ಚಿಕ್ಕವ್ರು ಹೇಳಿದ್ರೆ ದೊಡ್ಡವ್ರು ಕೇಳ್ತೀವಿ. ಹಿಂಗೆಲ್ಲ ಈ ಡೈಲಾಗ್ಗಳು ತುಂಬ ಚೆನ್ನಾಗಿ ಕಲ್ತಿದ್ಯಾ ರಂಗು ನೀನು. ಮತ್ತು ಇನ್ನೇನು ಹೇಳಿ, ಇನ್ನೇನು ಸಮಾಚಾರ? ಮತ್ತೆ ಇನ್ನೇನು ಸಮಾಚಾರ ಅಂತಂದರೆ ಇನ್ನೇನು ಹೇಳೋಕ್ಕಾಗುತ್ತೆ ಹೇಳು. ಸರಿ ಆಯಿತು. ಮನೆ ಹತ್ರ ಹೋಗ್ತೀಯಾ? ಮತ್ತೆ ನಿಮ್ಮ ಅತ್ತೆ ನೋಡಿಬಿಟ್ರೆ ಬೈದ್ಬಿಡುತ್ತೆ. ಇಲ್ಲ ಹೇಳ, ಮತ್ತೆ ನನಗೆಲ್ಲ ಏನು ಮಾತಾಡೋಕೆ ಹೋಗಲ್ಲ, ಸುಮ್ಮನೆ ಆಗ್ಬಿಡುತ್ತೆ. ಹೋಗ್ತೀನಿ, ಸ್ವಲ್ಪ ಕೆಲಸ ಐತೆ, ಮುಗಿಸ್ಕೊಂಡು ಬರ್ತೀನಿ. ಆಮೇಲೆ ಇಲ್ಲಿಗೆ ಬರ್ತೀನಿ, ಇಲ್ಲಿಗೆ ಬಾ. ಹಳೆ ಹೆಂಚಿನ ಮನೆ, ನಮ್ಮದು ಹಳೆ ಹೆಂಚಿನ ಮನೆ. ಮೀಟ್ ಮಾಡೋ ಜಾಗ ಯಾವುದು? ಹಳೆ ಹೆಂಚಿನ ಮನೆ ಜಾಗ ನಮ್ಮದು, ಮೀಟ್ ಮಾಡೋ ಜಾಗ. ಚೆನ್ನಾಗೈತಲ್ಲ? ನಾನು ನಿನ್ನ ಇಷ್ಟಪಡ್ತಾ ಇದ್ದೀನಿ ಅಂತ ಯಾವುದೇ ಕಾರಣಕ್ಕೂ ಆದಿಗೆ ಗೊತ್ತಾಗೋದು ಬೇಡ, ನಮ್ಮ ಅತ್ತೆಗೂ ಗೊತ್ತಾಗೋದು ಬೇಡ. ಸರಿನಾ? ನನಗೆಲ್ಲ ಗೊತ್ತೈತೆ ಹಿಂಗಿರಬೇಕು ಅಂತ. ನಮ್ಮ ಅತ್ತೆಗೆ ಏನಾದರೂ ಗೊತ್ತಾದ್ರೆ ನಾನು ಹೇಳ್ತೀನಿ, ಹಿಂಗೆ ಹೇಳ್ಬೇಕು ಹಂಗೆ ಹೇಳ್ತೀನಿ. ನಾನು ಗೊತ್ತಾಗಲ್ಲ, ಒಟ್ಟಿನಲ್ಲಿ ನಮ್ಮ ಮದುವೆ ಆಗೋವರೆಗೂ ಗೊತ್ತಾಗ್ದಂಗೆ ಇರಬೇಕು. ಆಮೇಲೆ ಗೊತ್ತಾದರೂ ಆಗಲೇಳು. ಸರಿ ಆಯ್ತು ಹೇಳು, ಹಂಗೆ ಮಾಡೋಣ. ಸರಿ ಆಯಿತು, ನಾನು ಮನೆ ಹತ್ರ ಹೋಗ್ತೀನಿ. ಬಾಯ್. ಅಪ್ಪ, ರಂಗನ್ ನೋಡಿದ್ಮೇಲೆ ನನಗೊಂದು ಸ್ವಲ್ಪ ಸಮಾಧಾನ ಆಯಿತು.
ಇಲ್ಲ ಅಂದರೆ ನನಗೊಂಥರ ಸಮಾಧಾನನೇ ಆಗ್ತಾ ಇರಲಿಲ್ಲ ಮನಸ್ಸಿಗೆ. ತುಂಬ ಬೇಜಾರಾಗೋದು. ಇವಾಗ ಒಂಥರ ಸಮಾಧಾನ. ಅಣ್ಣ ಅಣ್ಣ ಏನು ಕವಿ? ಅಲ್ಲ ಅಣ್ಣ, ಇವಳ ಜೊತೆ ಏನಕ್ಕೆ ಮಾತಾಡ್ತೀಯ? ಈ ರಾಧಾ ಒಳ್ಳೆಯವಳಲ್ಲ ಅಣ್ಣ. ನಾನು ಹೇಳ್ತಾ ಇದ್ದೀನಲ್ಲ, ಇವಳನ್ನ ಮಾತಾಡಿಸ್ಬೇಡ. ನಾನು ಎಷ್ಟು ಹೇಳ್ತಾ ಇದ್ದೀನಿ ಇವಳನ್ನ ಮಾತಾಡಿಸ್ಬೇಡ ಅಂತ. ನೀನು ಏನು ಯಾವಾಗ್ಲೂ ಅವಳು ಯಾಕೆ ಮಾತಾಡಿಸ್ತೀಯ ನೀನು? ಅವಳು ಒಳ್ಳೆಯಣ್ಣ, ಅವಳ ಸವಾಸ ಬೇಡ ಅಣ್ಣ, ಬೇಡ ಅಣ್ಣ. ನಾನು ನೋಡಿ ಹೇಳಿರ್ತೀನಿ, ಅವಳು ಸವಾಸ ಬೇಡ. ಅವಳು ಒಂಥರ ಹೆಂಗೆ ಅಂದರೆ ಒಂಥರ ಅವಳು ಏನೋ ಒಂಥರ ಬರೀ ಸ್ಟೈಲ್ ರಾಣಿ ಅವಳು. ಕವಿ, ನಾನು ರಾಧಾ ತುಂಬ ಇಷ್ಟಪಡ್ತಾ ಇದೀವಿ. ನೀನು ಸುಮ್ಮನೆ ತರಲೆ ಮಾಡ್ಬೇಡ, ನಡಿ ಸುಮ್ಮನೆ. ಏನಕ್ಕೆ ನೀನು ಇಲ್ಲೊಂದೆಲ್ಲ ಮಾತಾಡಕ್ಕೆ ಬಿಡ್ತೀಯ? ನಡಿ ಮನೆ ಹತ್ರ ತಾನೆ, ನಡಿ ಹೋಗೋಣ. ಹೇಳಿದ್ರು ಕೇಳಲ್ಲ ಬಾಯಲ್ಲಿ. ನೀನು ಅಮ್ಮ ಇಂತಾಗ ಹೇಳ್ತೀನಿ, ಅಮ್ಮ ಇಂತಾಗ ಹೇಳಿದ್ರೆ ನೀನು ಕೇಳೋದು ಬೇಡ ಕಣಪ್ಪ. ಅವಳು ಸವಾಸ ಬೇಡ, ಅವಳು ಒಳ್ಳೆಯವಳಲ್ಲ ಅಂತೇಳಿ ನೀನು ಎಷ್ಟು ಹೇಳಿದ್ರು ಅವಳು ಸವಾಸ ಮಾಡ್ತೀಯಲ್ಲ ನೀನು. ಹೋಗ್ತೀಯಾ? ಅದೇ ಲಾವು ಎಲ್ಗೋದ್ಲಪ್ಪ? ಎಲ್ಲಿಗೆ ಹೋದ್ಲೋ ಕಣಮ್ಮ, ಗೊತ್ತಿಲ್ಲ, ನಾನು ನೋಡಿಲ್ಲ. ಅವಾಗಿಂದ ನೋಡ್ತಾ ಇದ್ದೀನಿ, ಇಲ್ಲ ಮನೇಲಿ. ಎಲ್ಲಿಗೆ ಹೋದ್ಲು? ಎಲ್ಲಿಗೆ ಹೋದ್ಲಪ್ಪ ಗೊತ್ತಿಲ್ಲ. ಪಾಪ ನಿನಗೂ ಅವಳಿಗೂ ಮದುವೆ ಮಾಡೋಣ ಅಂತ, ಇನ್ನು ಒಳ್ಳೆ ದಿನ ನೋಡ್ಬಿಟ್ಟು ಡೇಟ್ ಫಿಕ್ಸ್ ಮಾಡಿ ಮದುವೆ ಮಾಡಿಬಿಡೋಣ ಅಂತ. ಸರಿ ಆಯ್ತಮ್ಮ, ನೀನು ಹೆಂಗೆ ಹೇಳ್ತೀಯ ಹಂಗೆ. ನಾನು ನಿನ್ನ ಮಾತು ಮೀರಲ್ಲ ಅಂತ ಗೊತ್ತಲ್ಲ. ಹ್ಞೂನಪ್ಪ ಗೊತ್ತು, ಅದಕ್ಕೆ ಹೇಳ್ತಾ ಇದ್ದೀನಿ ಹೆಂಗನಾಗ್ಲಿ ಒಂದು ಮಾತಾ ಅಂತೇಳಿ. ಅವಳು ಬಂದಾಗಲೂ ಮಾತಾಡ್ತೀನಿ, ಅವಳು ಬಂದಾಗಲೂ ಮಾತಾಡಿ ಹೇಳ್ತೀನಿ. ಇದೇನಿದು, ಇವ್ರು ನೋಡಿದ್ರೆ ಲಾವು ಅಂತ ಇದ್ದಾರೆ, ಅವ್ರು ನೋಡಿದ್ರೆ ರಾಧಾ ಅಂತ ಕರಿತಾ ಇದ್ದಾನೆ, ರಂಗು ಅಂತ. ನೀವೆಲ್ಲ ನೋಡ್ತಾ ಇರ್ಬೋದು, ಇದೇನು ಎರಡೆರಡು ಹೆಸ್ರ ಅಂತ. ಹೌದು, ನಾವು ರಾಧಾಕೃಷ್ಣ ಇದ್ದಾಗ ಅವನು ಕೃಷ್ಣ, ನಾನು ರಾಧಾ. ಅದಕ್ಕೆ ಈ ರೀತಿ ನಾವು ನೇಮ್ ಇಟ್ಕೊಂಡಿರೋದ್ರಿಂದ ಅವನು ನನ್ನ ರಾಧಾ ಅಂತಲೇ ಕರೆಯೋದು. ಅದು ಅವನು ಹಂಗೆ ಎಲ್ಲ ನನ್ನ ಹೆಸರು ಸೇವ್ ಮಾಡ್ಕೊಳ್ಳೋದಾಗಿರ್ಬೋದು, ಎಲ್ಲ ರಾಧಾ 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 ಅಂತಲೇ ಕರೀತಾನೆ. ಆಲ್ಮೋಸ್ಟ್ ಒಂದು 50% ಜನ ರಾಧಾ ಅಂತ ಕರೀತಾರೆ, ಒಂದು 50% ಲಾವು ಅಂತ ಕರೀತಾರೆ ನಮ್ಮ ಮನೆಯಲ್ಲಿ. ನನ್ನ ಫ್ರೆಂಡ್ಸ್ ಎಲ್ಲ ಅವರಿಗೆಲ್ಲ ಗೊತ್ತಲ್ಲ, ಅವರೆಲ್ಲನ ರಾಧಾ ರಾಧಾ ಅಂತಲೇ ಕರೀತಾರೆ. ಅವನು ಒಟ್ಟಿನಲ್ಲಿ ಅವನು ಕೃಷ್ಣ, ನಾನು ರಾಧೆ. ಬಂದ್ಲು ಲಾವು, ಬಾರಮ್ಮ. ಎಲ್ಲಿಗೆ ಹೋಗಿದ್ದೆ? ಎಲ್ಲಿಗೆ ಹೋಗೋಣತ್ತೆ, ಮಾನು ಮನೆ ಹತ್ರ ಹೋಗಿದ್ದೆ. ಮಾನೂನ್ ಮಾತಾಡಿಸ್ಕೊಂಡು ಮಾನು ಮನೆ ಹತ್ರ ಹೋಗಿ ಸ್ವಲ್ಪ ತಿದ್ದು ಅವರೇನೋ ಮಂಡಕ್ಕಿ ಮಾಡಿದ್ರು, ಕೊಟ್ಟರು, ತಿನ್ಕೊಂಡು ಬಂದೆ. ಲಾವು ಎಲ್ಗೋದ್ಲು ಅಂತ ಕೇಳ್ತಾ ಆಯ್ತು ಅವಾಗಿಂದನು. ಅದಕ್ಕೆ ಎಲ್ಲ ಹೋಗಿದ್ದಾಳೆ ಹೇಳಮ್ಮ, ಬರ್ತಾಳೆ ಅಂತ ನಾನು. ಲವು ಮತ್ತೆ ನಾನು ನಿಮ್ಮಿಬ್ರು ಮದುವೆನೂ ಮಾಡೋಣ ಅಂತ. ಇನ್ನೇನು ನಿಮ್ಮ ಅಪ್ಪಗೂ ಫೋನ್ ಮಾಡಿದ್ದೆ, ಅವನು ಒಪ್ಕೊಂಡ. ಸರಿ ಅಮ್ಮ, ನಿನ್ನ ಹೆಣ್ಣು ಅಂತೇಳಿ ನಿಮ್ಮ ಮನೆಗೆ ಕಳಿಸಿದ್ದೀನಿ, ನೀನು ಮದುವೆನ ಮಾಡ್ಕೊ, ಬೇರೆ ಕಡೆ ಕೊಟ್ಟಾದರೂ ಮದುವೆ ಮಾಡು, ಒಟ್ಟಿನಲ್ಲಿ ನೀನು ಕರ್ಕೊಂಡು ಸಾಕೊಂಡಿದ್ಯಾ ಅಂದಮೇಲೆ ಲಾವು ಮದುವೆ ಮಾಡೋ ಜವಾಬ್ದಾರಿ ನಿಂದು ಅಂತೇಳಿ ನಿಮ್ಮ ಅಪ್ಪ ಹೇಳ್ದನ್ ನನಗೆ. ಅದಕ್ಕೆ ಅತ್ತ ಸುಮ್ಮನೆ ಮದುವೆ ಮಾಡಿಬಿಡೋಣ ಅಂತ. ನಮ್ಮ ಮಾದಿಗೂ ಇನ್ನೇನು ಅವನಿಗೂ ಏಜ್ ಆಯ್ತು, ಇಬ್ಬರಿಗೂ ಚೆನ್ನಾಗಿರುತ್ತೆ ಜೋಡಿ, ಅದಕ್ಕೆ ಮದುವೆ ಮಾಡಿಬಿಡೋಣ ಅಂತ. ಒಳ್ಳೆ ದಿನ ನೋಡ್ಬಿಟ್ಟು ನಾನು ಡೇಟ್ ಫಿಕ್ಸ್ ಮಾಡಿದ್ರೆ ನಿಮ್ಮ ಅಪ್ಪ ಕೇಳಿದ್ರೆ ಎಲ್ಲ ಬಟ್ಟೆ ಬರೆ ಎಲ್ಲ ತಗೊಂಬರ್ತಾರೆ, ಎಲ್ಲ ಬೆಂಗಳೂರಿಂದಲೇ ಎಲ್ಲ ಅತ್ತ ಮದುವೆ ಮಾಡಿ ಮುಗಿಸ್ಬಿಡೋಣ ಅಂತ. ಏನ್ಲವು, ನಾನು ಅದಕ್ಕೆ ನಿನ್ನೊಂದ್ಸತಿ ಹೇಳ್ಬಿಡ, ನಿನಗೊಂದ್ಸತಿ ಹೇಳ್ಬಿಡೋಣ ಅಂತ. ಇವ್ನಿಗೆ ಹೇಳ್ದೆ, ಅಮ್ಮ ನೀನು ಹಿಂಗೆ ಹೇಳ್ತಿ ಹಂಗೆ ಅಂತ. ನನ್ನ ಮಗಂದೇನೋ ಒಂದೇನು ತೊಂದರೆ ತಾಪತ್ರ ಇಲ್ಲ, ನೀನು ಒಪ್ಕೊಬಿಟ್ರೆ ಸಾಕನವ, ಇನ್ನು ಮದುವೆ ಮಾಡಿಬಿಡೋದೇ. ಏನು ಹೇಳೋಣ ಇವಾಗ ನಮ್ಮ ಅತ್ತೆ ಹತ್ರ? ಇವಾಗ ಸದ್ಯಕ್ಕೆ ಏನೋ ಇವಾಗ ಹೇಳ್ಬಿಟ್ರೇನೋ ಮತ್ತೆ ಏನಿಲ್ಲ. ಇವಾಗ ಸದ್ಯಕ್ಕೆ ಏನು ಹೇಳಲ್ಲ, ಸುಮ್ಮನೆ ಆಯ್ತು ಕಣತ್ತೆ ಅಂತೀನಿ. ಇವಾಗ ಏನೇನು ಹೇಳ್ಬಿಟ್ರೆ ಏನಿಲ್ಲ. ಹಿಂಗೆ ಅಂತ ಏನು ರೊಚ್ಚಿಗದ್ದು ಬಿಡುತ್ತೆ ನಮ್ಮ ಅತ್ತೆ, ಸುಮ್ಮನಿರಲ್ಲ. ಇವಾಗ ಹೆಂಗೆ ಹೇಳ್ಬಿಡೋಣ, ಇವ್ರಿಗೆ ಯಾವಾಗ ಗೊತ್ತಾಗುತ್ತೆ, ಯಾವಾಗ ವಿಷಯ ಹೇಳೋಕ್ಕಾಗುತ್ತೆ? ಅಯ್ಯೋ ವಿಷಯ ಫಸ್ಟ್ ರಂಗಿಗೆ ಹೇಳ್ಬಿಟ್ಟು ನಾನು ಫಸ್ಟ್ ರಂಗನ ಮದುವೆ ಆಗ್ಬಿಡ್ಬೇಕು. ನಾಳೆ ಮದುವೆ ಮಾಡ್ತಾ ಇದ್ದಾರೆ, ಮದುವೆ ಮಾಡೋ ಪ್ಲ್ಯಾನ್ ಮಾಡ್ಕೊಂಡ್ರು. ಇನ್ನು ಇಷ್ಟು ದಿವಸ ಅಂತೂ ಸುಮ್ಮನಿದ್ರು. ಏನು ಮಾಡೋದು? ನಾನು ರಂಗು 2 ವರ್ಷದಿಂದ ಲವ್ ಮಾಡ್ತಾಯಿದ್ದೀವಿ, 2 ವರ್ಷದಿಂದ ಇಷ್ಟಪಡ್ತಾ ಇದ್ದೀವಿ. 2-3 ವರ್ಷನೇ ಆಯಿತು ನಿಜವಾಗ್ಲೂ. ನಾನು ರಂಗು ಒಂದು 3 ವರ್ಷದಿಂದಲೇ ಇಷ್ಟಪಡ್ತಾ ಇದ್ದೀವಿ. ಅದಕ್ಕೋಸ್ಕರ ಇವಾಗ ಇವತ್ತೇ ಹತ್ರ ಹಿಂಗೆ ಹೇಳೋದು ಅನ್ನಿಸ್ಬಿಟ್ಟೈತೆ. ಸರಿ ಆಯ್ತತ್ತೆ, ನನಗೆ ಗೊತ್ತು ನನ್ನ ಸೊಸೆ ಒಪ್ಕೊಂತಾಳೆ, ನನ್ನ ಸೊಸೆ ಕರ್ಕೊಂಬಂದು ಸಾಕೊಂಡು ಇಟ್ಕೊಂಡು ನಾನು ಸಾರ್ಥಕ ಆಯಿತು ಅಂತೇಳಿ ನನಗೆ ಗೊತ್ತಿತ್ತು. ನನ್ನ ಸೊಸೆ ಒಪ್ಕೊತಾಳೆ, ನಮ್ಮ ಜೊತೆ ಚೆನ್ನಾಗಿರ್ತಾಳೆ ಅಂತ ನನಗೆ ಗೊತ್ತು. ನಾನು ಹೇಳಿಲ್ವಾ ಅವಳೇನು ಒಪ್ಕೊತಾಳೆ, ಅವಳದೇ ಆಗ ತೊಂದರೆ ತಾಪತ್ರ ಇಲ್ಲ ಅಂತ. ನಾನು ರಂಗುನ ಇಷ್ಟಪಡ್ತಾ ಇದ್ದೀನಿ, ಆದರೆ ಇವತ್ತಿಗೆ ಹೆಂಗೆ ಹೇಳೋದು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಏನು ಮಾಡೋದು, ಸದ್ಯಕ್ಕೆ ಸುಮ್ಮನೆ ಒಪ್ಕೊಂಡಿದ್ದೀನಿ. ನೋಡೋಣ, ಇನ್ನು ಮದುವೆ ಮಾಡ್ತಾರೆ, ಏನು ಮಾಡೋದು ಅನ್ನಿಸ್ಬಿಟ್ಟೈತೆ. ನೋಡ್ತಾ ಇರಿ, ನೀನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಪಿನಿಯನ್ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.